ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಲವರಿಗೆ ಬಿಸಿಲಿಗೆ ತುಂಬಾನೇ ಟ್ಯಾನ್ ಆಗಿರುತ್ತೆ, ಹಾಗೇನೆ ಪಿಂಪಲ್ಸ್ ಕಲೆಗಳು ತುಂಬಾನೇ ಇರುತ್ತೆ, ಪಿಂಪಲ್ ಮಾರ್ಕ್ಸ್ ತುಂಬಾನೇ ಇರುತ್ತೆ. ಎಷ್ಟೇ ಟ್ರೈ ಮಾಡಿದ್ರು ಪಿಂಪಲ್ ಮಾರ್ಕ್ಸ್ ಹೋಗ್ತಾ ಇರಲ್ಲ, ಅದು ಪಿಂಪಲ್ ಮಾರ್ಕ್ಸ್ ಹಾಗೇನೆ ಉಳ್ಕೊಂಡ್ಬಿಟ್ಟಿರುತ್ತೆ. ಇನ್ನು ಕೆಲವರಿಗೆ ಪಿಂಪಲ್ ಆಗಿನೂ ಕಲೆ ಆಗಿ ಹಾಗೆ ಹೋಗ್ಬಿಡುತ್ತೆ, ಇನ್ನು ಕೆಲವರಿಗೆ ಪಿಂಪಲ್ ಮಾರ್ಕ್ಸ್ ಹೋಗೋದೇ ಇಲ್ಲ, ಅದು ತುಂಬಾನೇ ಕೆಟ್ಟದಾಗಿ ಕಾಣಿಸ್ತಾ ಇರುತ್ತೆ. ಸೊ ಅಂತವ್ರಿಗೆ ಇವತ್ತು 5 ಸೂಪರ್ ಹೋಮ್ ರೆಮಿಡೀಸ್ ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಗೈಸ್. ಕೆಲವರಿಗೆ ಪಿಂಪಲ್ ಮಾರ್ಕ್ಸ್ ತುಂಬಾನೇ ಇರುತ್ತೆ, ಯಾವುದೇ ಕ್ರೀಮ್ ಹಚ್ಚಿದ್ರು ಕೂಡ ಪಿಂಪಲ್ ಮಾರ್ಕ್ಸ್ ಹೋಗ್ತಾ ಇರೋದಿಲ್ಲ. ಅಂತವ್ರಿಗೆ ಬೇರೆಯವ್ರಿಗೆ ಮುಖ ತೋರ್ಸೋಕೆ ಒಂಥರ ಮುಜುಗರ ಆಗ್ತಾ ಇರುತ್ತೆ. ಪಿಂಪಲ್ ಮಾರ್ಕ್ಸ್ ಗೆ ಸೂಪರ್ 5 ರೆಮಿಡೀಸ್ ನ ನಾನು ಇವತ್ತು ಹೋಮ್ ರೆಮಿಡೀಸ್ ನ ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ಟ್ರೈ ಮಾಡಿ, ಕ್ರಮೇಣವಾಗಿ ನಿಮ್ಮ ಪಿಂಪಲ್ ಮಾರ್ಕ್ಸ್ ಕಂಪ್ಲೀಟ್ ಆಗಿ ಹೋಗಿ ನಿಮ್ಮ ಫೇಸ್ ತುಂಬಾನೇ ಶೈನಿಂಗ್ ಆಗುತ್ತೆ. ಫಸ್ಟ್ ಏನಪ್ಪಾ ಅಂತಂದ್ರೆ, ನಿಮ್ಗೆ ಪಿಂಪಲ್ ಆಗಿತ್ತು ಅಂತಂದ್ರೆ ಅದು ತಾನಾಗೆ ಹೋಗೋವರೆಗೂ ಸುಮ್ನಿರಿ. ಅದನ್ನ ನೀವು ಹೊಡೆದ್ಬಿಟ್ರೆ ಅದು ಇನ್ನ ಜಾಸ್ತಿ ಕಲೆಯಾಗಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಪಿಂಪಲ್ ಆಗಿತ್ತು ಅಂತಂದ್ರೆ ಅದಕ್ಕೆ ಏನಾದ್ರೂ ಹೋಮ್ ರೆಮಿಡೀಸ್ ನ ಟ್ರೈ ಮಾಡಿ. ನೀವೇ ಆ ಪಿಂಪಲ್ ನ ಹೊಡೆದ್ಬಿಟ್ಟು ಇನ್ನ ಜಾಸ್ತಿ ಕಲೆನ ಮಾಡ್ಕೋಬೇಡಿ. ಆಮೇಲೆ ಕೆಲವರು ಯಾವಾಗ್ಲೂ ಮುಖದ ಮೇಲೆನೆ ಕೈ ಇಟ್ಕೊಂಡಿರ್ತಾರೆ. ಪಿಂಪಲ್ ಇತ್ತು ಅಂತಂದ್ರೆ ಮುಖದ ಮೇಲೆ ಕೈ ಆಡ್ತಾನೆ ಇರ್ತಾರೆ. ಸೊ ಆತರ ಮಾಡೋದ್ರಿಂದ ನಿಮ್ಮ ಕೈಯಲ್ಲಿರುವಂತಹ ಡಸ್ಟ್ ಮುಖದ ಮೇಲೆ ಕೂತು ಇನ್ನ ಪಿಂಪಲ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ನೀವು ನಿಮ್ಮ ಮುಖನ ಟಚ್ ಮಾಡ್ಕೊಳ್ಳೋದಿಕ್ ಹೋಗ್ಬೇಡಿ. ಓಕೆ, ಇವಾಗ 5 ರೆಮಿಡೀಸ್ ಯಾವ ಅಂತಂದ್ರೆ, ಫಸ್ಟ್ ರೆಮಿಡಿ ಕೋಕೋನಟ್ ಆಯಿಲ್. ಸೊ ಕೋಕೋನಟ್ ಆಯಿಲ್ ಈಸ್ ದ ವೆರಿ ಬೆಸ್ಟ್ ಹೋಮ್ ರೆಮಿಡಿ ಅಂತಾನೆ ಹೇಳ್ಬೋದು. ಕೊಬ್ಬರಿ ಎಣ್ಣೆಲಿ ನೀವು ನಿಮ್ಮ ಮುಖವನ್ನ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಶೈನಿಂಗ್ ಆಗುತ್ತೆ, ನಿಮ್ಮ ತ್ವಚೆ ತುಂಬಾನೇ ಕಾಂತಿಯುತವಾಗುತ್ತೆ, ಹಾಗೇನೆ ಮುಖನ ಇದು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡೋದಿಕ್ಕೂ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ವೀಕ್ಲಿ ಒಂದು 2 ಟೈಮ್ಸ್ ಆದ್ರೂ ನಿಮ್ಮ ಮುಖಕ್ಕೆ ಆಯಿಲ್ ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ. ಇದು ನಿಮ್ಮ ವಯಸ್ಸಾಗುವಿಕೆಯನ್ನು ಕೂಡ ತಡೆಗಟ್ಟುತ್ತೆ, ನಿಮ್ಮ ಸ್ಕಿನ್ ತುಂಬಾ ಸುಂದರವಾಗಿ ತುಂಬಾನೇ ಶೈನಿಂಗ್ ಆಗಿ ಹೊಳೆಯುವಂತೆ ಮಾಡುತ್ತೆ. ವೀಕ್ಲಿ ಒಂದು 2 ಟೈಮ್ಸ್ ಮಾಡಿದ್ರು ಸಾಕು. ನೀವು ಕೊಬ್ಬರಿ ಎಣ್ಣೆನ ತೆಗೆದುಕೊಂಡು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಅರಿಶಿನ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮುಖಕ್ಕೆ ಚೆನ್ನಾಗಿ ಮಸಾಜ್ ಕೊಟ್ಬಿಟ್ಟು ಒಂದು 15 to 20 ಮಿನಿಟ್ಸ್ ಬಿಟ್ಟು ನೀವು ಮುಖನ ತೊಳೆಯೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಪಿಂಪಲ್ ಮಾರ್ಕ್ಸ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಇದು ಮುಖದಲ್ಲಿರುವಂತಹ ಕಲೆಗಳನ್ನ ತೆಗೆದುಹಾಕೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ವೀಕ್ಲಿ ಒಂದು 2 ಟೈಮ್ಸ್ ನೀವು ಈ ತರ ಆಯಿಲ್ ಮಸಾಜ್ ನ ಮಾಡ್ತಾ ಬನ್ನಿ ಸಾಕು. ಕ್ರಮೇಣವಾಗಿ ನಿಮ್ಮ ಮುಖದಲ್ಲಿರುವಂತಹ ಕಲೆಗಳು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನಿಮ್ಮ ಮುಖ ಶೈನಿಂಗ್ ಆಗುತ್ತೆ. ನೆಕ್ಸ್ಟ್ ಅಲೋವೆರಾ. ಸೊ ಅಲೋವೆರಾ ಜೆಲ್ ಕೂಡ ನಿಮ್ಮ ಪಿಂಪಲ್ ಹಾಗೇನೆ ಪಿಂಪಲ್ ಮಾರ್ಕ್ಸ್ ಹೋಗ್ಸೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ಅಂಗಡಿಲಿ ಸಿಗುವಂತಹ ಅಲೋವೆರಾ ಜೆಲ್ ಅನ್ನ ಯೂಸ್ ಮಾಡೋದಕ್ಕಿಂತ ನ್ಯಾಚುರಲ್ ಆಗಿ ಸಿಗುವಂತಹ ಅಲೋವೆರಾನ ತಗೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಆ ಅಲೋವೆರಾ ಪೀಸ್ ಅನ್ನೇ ನೀವು ಮುಖಕ್ಕೆ ಚೆನ್ನಾಗಿ ಮಸಾಜ್ ಕೊಟ್ರಿ ಅಂತಂದ್ರೆ ಒಂದು 5 ಮಿನಿಟ್ಸ್ ಅಥವಾ ಒಂದು 10 ಮಿನಿಟ್ಸ್ ನೀವು ಚೆನ್ನಾಗಿ ಮುಖದಲ್ಲಿ ಮಸಾಜ್ ಮಾಡಿದ್ರೆ ನಿಮ್ಮ ಮುಖದಲ್ಲಿರುವಂತಹ ಕಲೆಗಳು ಕಂಪ್ಲೀಟ್ ಆಗಿ ಕ್ಲಿಯರ್ ಆಗುತ್ತೆ. ಹಾಗೇನೆ ನೀವು ಬಿಸಿಲಿಗೆ ಟ್ಯಾನ್ ಆಗಿದ್ರು ಕೂಡ ನಿಮ್ಮ ಟ್ಯಾನ್ ರಿಮೂವ್ ಮಾಡಿ ಫೇಸ್ ಬ್ರೈಟ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಹೋಮ್ ರೆಮಿಡಿ ಏನಪ್ಪಾ ಅಂತಂದ್ರೆ ಮಿಲ್ಕ್ ಕೂಡ ನಿಮ್ಮ ಸೌಂದರ್ಯ ವೃದ್ಧಿಸೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ನೀವು ರಾ ಮಿಲ್ಕ್ ಅನ್ನ ತಗೊಂಡು ಮುಖಕ್ಕೆ ಫುಲ್ ಅಪ್ಲೈ ಮಾಡಿ ಒಂದು 50 ಮಿನಿಟ್ಸ್ ಬಿಟ್ಟು ನೀವು ಮುಖನ ತೊಳೆಯೋದ್ರಿಂದ ನಿಮ್ಮ ಮುಖ ತುಂಬಾನೇ ಬ್ರೈಟ್ ಆಗುತ್ತೆ, ಹಾಗೇನೆ ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆಗಳು ಕೂಡ ದೂರ ಆಗುತ್ತೆ. ನೆಕ್ಸ್ಟ್ ಹೋಮ್ ರೆಮಿಡಿ ಜೇನುತುಪ್ಪ, ಹಾಲು ಹಾಗೇನೆ ಕಡಲೆ ಹಿಟ್ಟು. ಸೊ ಜೇನುತುಪ್ಪನೂ ಕೂಡ ನಿಮ್ಮ ಸ್ಕಿನ್ಗೆ ತುಂಬಾನೇ ಒಳ್ಳೆಯದು. ಸ್ಕಿನ್ ಅನ್ನ ಶೈನಿಂಗ್ ಮಾಡೋದಕ್ಕೆ ಹಾಗೇನೆ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಜೇನುತುಪ್ಪ ತುಂಬಾನೇ ಹೆಲ್ಪ್ ಮಾಡುತ್ತೆ. ಜೇನುತುಪ್ಪಕ್ಕೆ ಸ್ವಲ್ಪ ಹಾಲನ್ನ ಬೆರೆಸ್ಬಿಟ್ಟು ಹಾಗೇನೆ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ನ ರೆಡಿ ಮಾಡಿಕೊಂಡು ನೀವು ಮುಖಕ್ಕೆ ಅಪ್ಲೈ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ನಿಮ್ಮ ಮುಖವನ್ನ ತೊಳೆಯೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆಗಳೆಲ್ಲ ದೂರ ಆಗಿ ನಿಮ್ಮ ಮುಖ ಕೂಡ ಶೈನಿಂಗ್ ಆಗುತ್ತೆ. ಇದನ್ನು ಕೂಡ ನೀವು ಒಂದು ವೀಕ್ಲಿ ಒಂದು 2 ಟೈಮ್ಸ್ ಮಾಡಿದ್ರು ಸಾಕು, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೆಕ್ಸ್ಟ್ ಹೋಮ್ ರೆಮಿಡಿ ಪಪಾಯ ಹಾಗೇನೆ ಜೇನುತುಪ್ಪ. ಪಪಾಯ ಕೂಡ ನಮ್ಮ ಚರ್ಮದ ಸೌಂದರ್ಯ ಹೆಚ್ಚಿಸೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಪಪಾಯನ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಜೇನುತುಪ್ಪನ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡಿಕೊಂಡು
ಮುಖಕ್ಕೆ ಅಪ್ಲೈ ಮಾಡಿ ಒಂದು 10 to 15 ಮಿನಿಟ್ಸ್ ಬಿಟ್ಟು ಮುಖನ ತೊಳೆಯೋದ್ರಿಂದ ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಕಲೆಗಳೆಲ್ಲ ಕ್ರಮೇಣವಾಗಿ ಹೋಗುತ್ತೆ. ಹಾಗೇನೆ ಸನ್ ಟ್ಯಾನ್ ಆಗಿದ್ರೆ ರಿಮೂವ್ ಮಾಡಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಒಂದೇನಪ್ಪಾ ಅಂತಂದ್ರೆ ಅಲೋವೆರಾ ಜೆಲ್ ಕೆಲವೊಬ್ಬರಿಗೆ ಇಚ್ಚಿಂಗ್ ಹಾಗೂ ಇರಿಟೇಷನ್ ಆಗುತ್ತೆ. ಸೊ ನೋಡ್ಕೊಂಡು ಯೂಸ್ ಮಾಡಿ. ಸೊ ಅದು ತುಂಬಾನೇ ಒಳ್ಳೆಯದು ಸ್ಕಿನ್ಗೆ. ಸೊ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಯ್ತು ಅಂದ್ರೆ ಅದನ್ನ ವೀಕ್ಲಿ 2 times ಕಂಟಿನ್ಯೂ ಮಾಡಿ ಬೆಸ್ಟ್ ರಿಸಲ್ಟ್ ನ ನೀವು ಪಡ್ಕೋತೀರಾ. ಹಾಗೇನೆ ಟ್ಯಾನ್ ಆಗಬಾರ್ದು ಅಂತಂದ್ರೆ ನೀವು ಹೊರಗೆ ಹೋಗುವಾಗ ಕಂಪಲ್ಸರಿ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿ. ಸೊ ಸನ್ಸ್ಕ್ರೀನ್ ನ ಅಪ್ಲೈ ಮಾಡೋದ್ರಿಂದ ಇದು ನಿಮ್ಮ ಬಿಸಿಲಿನಿಂದ ನಿಮ್ಮ ಚರ್ಮಕ್ಕೆ ಆಗುವಂತಹ ಹಾನಿಯನ್ನ ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಿಮ್ಮ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಒಳ್ಳೆಯ ಒಂದು ಸನ್ಸ್ಕ್ರೀನ್ ತುಂಬಾನೇ ಮುಖ್ಯ. ಹಾಗೆ ಸ್ಕಾರ್ಫ್ ಅಥವಾ ಮುಖಕ್ಕೆ ಏನಾದ್ರೂ ನೀವು ಕವರ್ ಮಾಡ್ಕೊಂಡು ಹೊರಗೆ ಹೋಗೋದು ಕೂಡ ಒಳ್ಳೆಯದು. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಸನ್ ಟ್ಯಾನ್ಗೆ ಹಾಗೇನೆ ಮುಖದಲ್ಲಿರುವಂತಹ ಕಪ್ಪು ಕಲೆಗಳಿಗೆ 5 ಬೆಸ್ಟ್ ಹೋಮ್ ರೆಮಿಡೀಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಎಲ್ಲ ರೆಮಿಡೀಸ್ ನ ನೀವು ಕೈ ಕಾಲುಗಳಿಗೂ ಹಾಗೇನೆ ಕತ್ತಿಗೂ ಕೂಡ ಅಪ್ಲೈ ಮಾಡಬಹುದು. ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ ಗೈಸ್. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್.